ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಮಂಗಳವಾರ ಸಂಜೆ ಆಗ್ತಾಯಿದೆ. ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೇನು ಅಂತ ಅಂದರೆ, ಗಿಡಕ್ಕೆ ಯಾವ ರೀತಿ ಈಗ ಬೇಸಿಗೆ ಆಗಿರೋದ್ರಿಂದ ನೀರು ಹೆಂಗೆ ಕೊಡೋದು ಅಂತ ತುಂಬ ಜನ ಟೆರೆಸ್ ಗಾರ್ಡನ್ನು ಅಂದರೆ ಸಣ್ಣ ಪುಟ್ಟ ಗಿಡಗಳು ಹಾಕೊಂಡಿರ್ತಾರೆ. ಅಂಥವ್ರಿಗೆ ಕನ್ಫ್ಯೂಸ್ ಇರುತ್ತೆ. ಜೊತೆಗೆ ಈಗ ಬಿಸಿಲು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಒಂದಷ್ಟು ಗಿಡಕ್ಕೆ ಗೊಬ್ಬರ ಮತ್ತು ನೀರು ಆರೈಕೆ ಎಲ್ಲ ಮುಖ್ಯವಾಗಿ ಬೇಕಾಗಿರುತ್ತೆ ಸ್ನೇಹಿತರೆ. ಹಂಗಾಗಿ ಇವತ್ತು ಆ ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದರೆ, ಜೊತೆಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ. ಒಂದಷ್ಟು ಜನ ದಾಳಿಂಬೆ ಗಿಡದ ಬಗ್ಗೆನೂ ಕೂಡ ತುಂಬ ಜನ ಕೇಳ್ತಾಯಿದ್ರಿ. ಅಂದರೆ ಹೂಗಳು ಬಿಡುತ್ತೆ, ಉದುರೋಗುತ್ತೆ, ಅದಕ್ಕೆಲ್ಲ ಏನು ಮಾಡೋದು, ಏನು ಎತ್ತ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ನಾನು ನೋಡ್ಬೋದು, ನಾನು ಇದು ಮೇಲ್ಗಡೆ ಫ್ಲೋರಲ್ಲಿ ಡ್ರಮ್ನಲ್ಲಿ ಹಾಕ್ಕೊಂಡಿದ್ದೀನಿ. ಅಂದರೆ ಇದು 2 ವರ್ಷದ ಗಿಡ. ಹತ್ರ ನಾನು ನರ್ಸರಿಯಿಂದ ತರಬೇಕಾದ್ರೆ ಇದು ಒಂದು 6 ತಿಂಗಳಿಂದ 7 ತಿಂಗಳಾಗಿತ್ತೇನು ಈ ಗಿಡಕ್ಕೆ. ಆಲ್ರೆಡಿ ನಾನು ಇದನ್ನು 2 ಟೈಮ್ಸು ಇದನ್ನು ಕಟ್ ಮಾಡಿದ್ದೀನಿ. ಅಂದರೆ 2 ಸಲ ನಾನು ಈ ಗಿಡನ ಕಟ್ ಮಾಡಿದ್ದೀನಿ. ಈಗ 2ನೇ ಸಲ ಫಸ್ಟ್ ಸಲ ಕಟ್ ಮಾಡಿದಾಗಲೂ ಕೂಡ ತುಂಬ ಚೆನ್ನಾಗಿ ಕಾಯಿ ಬಂದಿತ್ತು. ಸ್ವಲ್ಪ ನಾನೇನು ಮಾಡ್ತೀನಿ ಅಂತಂದರೆ, ಗಿಡಗಳನ್ನು ತುಂಬ ಎತ್ತರಕ್ಕೆ ಬೆಳೆಯೋದಕ್ಕೆ ನಾನು ಬಿಡೋದಿಲ್ಲ ಸ್ನೇಹಿತರೆ. ಹಂಗಾಗಿ ಈಗ ಟೆರೆಸಲ್ಲಿ ನಾವು ಬೆಳೀತಾ ಇರೋದ್ರಿಂದ ಏನಾಗುತ್ತೆ ಅಂದರೆ, ಗಾಳಿ ಜೋರಾಗಿ ಬಂದಾಗ ಗಿಡ ಫುಲ್ ಹೈಟ್ ಇದ್ದಾಗ ಏನಾಗುತ್ತೆ, ಗಾಳಿ ಜೋರಾಗಿ ಬೀಸಿದಾಗ ಮುರ್ಕೊಳ್ಳುವಂಥ ಸಾಧ್ಯತೆಯೂ ಕೂಡ ಜಾಸ್ತಿ ಇರುತ್ತೆ. ಹಂಗಾಗಿ ನಾನೇನು ಮಾಡ್ತೀನಿ, ಗಿಡನ ತುಂಬ ಜಾಸ್ತಿ ನಾನು ಹೈಟಲ್ಲಿ ಬೆಳೆಸೋಕ್ಕೆ ಹೋಗೋದಿಲ್ಲ. ಆವಾಗವಾಗ ಒಂದು ರೌಂಡು ಫ್ರೂಟು ಆಗ್ತಿದ್ದಂಗೆ ನಾನು ಕಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ದಾಳಿಂಬೆ ಗಿಡದಲ್ಲಿ ಸಿಕ್ಕಾಬಟ್ಟೆ ಹೂಗಳು ಮತ್ತು ಕಾಯಿಗಳು ಆಗ್ತಾಯಿದ್ದಾವೆ. ಒಬ್ಬರು ವ್ಯೂವರ್ಸು ಕೇಳಿದ ಕ್ವಶನ್ ಏನು ಅಂತ ಅಂದರೆ, ನಮ್ಮ ಗಿಡದಲ್ಲಿ ಅಂದರೆ ದಾಳಿಂಬೆ ಗಿಡ ಹಾಕಿದಾರಂತೆ ಅವರು, ಅದರಲ್ಲಿ ಹೂವೆಲ್ಲ ಉದುರೋಗ್ತಾ ಇದೆ, ಅದಕ್ಕೆ ಏನು ಮಾಡೋದು ಅಂತ ನನಗೆ ಕೇಳ್ತಾಯಿದ್ರು. ಹಂಗಾಗಿ ನಾನು ಹೇಳೋದಿಷ್ಟೇ, ಗಿಡಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಗೊಬ್ಬರ ಮತ್ತು ನೀರನ್ನು ನಾವು ಕೊಡೋದ್ರಿಂದ, ಗಿಡಕ್ಕೆ ಆರೈಕೆ ಚೆನ್ನಾಗಿ ಮಾಡೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ, ಕಾಯಿಗಳು ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಇದು ಹೂ ಯಾಕೆ ಉದುರೋದು ಅಂತಂದರೆ, ಒಂದು ವೇಳೆ ಗಿಡಕ್ಕೆ ನೀರು ಜಾಸ್ತಿ ಆಗಿದ್ರೂ ಕೂಡ ಗಿಡದಲ್ಲಿರುವಂಥ ಹೂಗಳು ಮತ್ತು ಎಲೆಗಳು ಉದುರುತ್ತೆ. ಜೊತೆಗೆ ಗೊಬ್ಬರ ಕಮ್ಮಿ ಆದಾಗಲೂ ಕೂಡ ಅದು ಅಂದರೆ ಗಿಡದಲ್ಲಿ ನ್ಯೂಟ್ರಿಷನ್ ಕಮ್ಮಿ ಆದಾಗಲೂ ಕೂಡ ಏನು ಹೂಗಳು ಇರೋದು ಹೆಚ್ಚು ಇರುತ್ತೆ ಸ್ನೇಹಿತರೆ. ನಾನು ನನ್ನ ಟೆರೆಸ್ನಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಹಣ್ಣಿನ ಗಿಡಕ್ಕೂ ಕೂಡ ನಾನು ಸ್ಪ್ರೇನ ಮಾಡೋದಿಲ್ಲ. ಯಾವುದೇ ರೀತಿ ಕೆಮಿಕಲ್ ಸ್ಪ್ರೇ ಮಾಡಲ್ಲ ನಾನು. ಸ್ವಲ್ಪ ಏನಾದರೂ ಅದು ಹೂ ಉದುರ್ತಾ ಇದೆ ಅಂತ ಅನ್ನೋದು ಗೊತ್ತಾದರೆ ನನಗೆ ಗೊತ್ತಾಗುತ್ತೆ. ಆವಾಗ ನಾನೇನು ಮಾಡ್ತೀನಿ ಅಂತಂದರೆ, ಬುಡನ ಕೆದಕಿ ಸ್ವಲ್ಪ ಅದಕ್ಕೆ ಗೊಬ್ಬರನ ಕೊಡ್ತೀನಿ. ವರ್ಮಿ ಕಂಪೋಸ್ಟ್ ಇರ್ಬೋದು, ಅಥವಾ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಅಥವಾ ಲಿಕ್ವಿಡ್ಗಳಿರ್ಬೋದು, ಫರ್ಟಿಲೈಸರ್ಗಳಿರ್ಬೋದು. ಇದನ್ನು 15 ದಿವಸಕ್ಕೊಂದ್ಸಲನೋ 20 ದಿವಸಕ್ಕೊಂದ್ಸಲನೋ ನಾನು ಕೊಡ್ತೀನಿ. ಅದರಿಂದ ಏನಾಗುತ್ತೆ ಅಂತ ಅಂದರೆ, ಈಗ ಸಾಮಾನ್ಯವಾಗಿ ಗಿಡದಲ್ಲಿ ಬಿಟ್ಟಂಥ ಅಷ್ಟು ಹೂಗಳು ಕಾಯಿ ಆಗೋದಿಲ್ಲ, ಹಣ್ಣುಗಳು ಕೊಡೋದಿಲ್ಲ ನಮಗೆ. ಆ ಒಂದು ಗಿಡಕ್ಕೆ ಎಷ್ಟು ಕೆಪಾಸಿಟಿ ಇದೆಯೋ ಅದಷ್ಟನ್ನೇ ಅಬ್ಸರ್ವ್ ಮಾಡಿ ಇಟ್ಕೊಳ್ಳುತ್ತೆ. ಜೊತೆಗೆ ಎಷ್ಟು ಉಳಿಯುತ್ತೋ ಅಷ್ಟೇ ಉಳಿಯೋದು. ಸಾಮಾನ್ಯವಾಗಿ ಅದು ಕಾಮನ್. ಅದು ಅಂದರೆ ದಾಳಿಂಬೆ ಗಿಡದಲ್ಲಿ ಸಾಮಾನ್ಯವಾಗಿ ಹೂ ಉದುರೋದು ಕಾಮನ್ ಆಗಿರುತ್ತೆ. ಹಾಗಾಗಿ ಇದರಲ್ಲೂ ಕೂಡ ತುಂಬ ಹೂ ಉದುರಿದೆ, ನೋಡ್ಬೋದು ಇಲ್ಲಿ ನೀವು. ನಾವು ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ಗಿಡಕ್ಕೂ ಕೂಡ ತೊಂದರೆ ಆಗುತ್ತೆ, ಗಿಡನೂ ಕೂಡ ಚೆನ್ನಾಗಿ ಬರಲ್ಲ, ಜೊತೆಗೆ ಗಿಡ ಬೇಗ ಹಾಳಾಗುತ್ತೆ. ಹಾಗಾಗಿ ನಾವು ಟೆರೆಸ್ ಗಾರ್ಡನಲ್ಲಿ ಹಣ್ಣಿನ ಗಿಡಗಳನ್ನು ಬೆಳೆಸೋಂಥವ್ರು ಸ್ವಲ್ಪ ತುಂಬಾ ಎಚ್ಚರಿಕೆ ತಗೊಂಡು ನಾವು ಹಣ್ಣಿನ ಗಿಡಗಳನ್ನು ಬೆಳೆಸಬೇಕಾಗುತ್ತೆ. ಈಗ ಇಲ್ಲಿ ನೋಡ್ತಿರುವಂಥ ಗಿಡಕ್ಕೆ 2 ಇಯರ್ ಆಗ್ತಾಯಿದೆ, ಅಂದರೆ 2 ವರ್ಷ ಆಗ್ತಾಯಿದೆ. ಇಲ್ಲಿ ನೋಡ್ಬೋದು, ಫಸ್ಟ್ ರೌಂಡು ನನಗೆ ಈ ಒಂದು ದಾಳಿಂಬೆ ಗಿಡ ಕೊಟ್ಟಂಥ ಕಾಯಿ ಬಂದು ಒಂದು 3 ಕಾಯಿಗಳು ಕೊಟ್ಟಿದ್ದು. ಈ ಸೆಕೆಂಡ್ ಟೈಮು ಒಂದು 1 ರಿಂದ 1.5 kg ಅಷ್ಟು ಕಾಯಿ ಕೊಡ್ತು. ಅದಾದಮೇಲೆ ಈ ಸಲ ನೋಡಿ, ಈ ಸಲ ಸಿಕ್ಕಾಬಟ್ಟೆ ಹೂವಾಗಿದೆ. ಇಲ್ಲಿ ನೋಡ್ಬೋದು ನೀವು, ಬಂಚು. ಒಂದು ವೇಳೆ ತುಂಬಾ ಉದುರ್ತಾ ಇದೆ ಅಂತ ಅನಿಸಿದ್ರೆ ನಿಮಗೆ ಎಪ್ಸಮ್ ಸಾಲ್ಟ್ ಬರುತ್ತೆ ನೋಡಿ, ಅದನ್ನು 2 ಲೀಟ್ರ್ ನೀರಿಗೆ ಒಂದೇ 1 ಸ್ಪೂನು, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಂಡು ಸ್ಪ್ರೇ ಮಾಡ್ಬೋದು.
ಇಲ್ವಾ ಮನೆಯಲ್ಲೇ ನಾವು ಬಳಸುವಂಥ ಕಲ್ಲುಪ್ಪೇನು ಬರುತ್ತೆ ಅದನ್ನು ಕೂಡ ನಾವು 2 ಲೀಟ್ರ್ ನೀರಿಗೆ 1 ಚಮಚ ಉಪ್ಪನ್ನು ಹಾಕ್ಕೊಂಡು ನಾವು ಸ್ಪ್ರೇ ಮಾಡ್ಬೋದು. ಸದ್ಯಕ್ಕೆ ನಾನಂತೂ ನನ್ನ ಗಿಡಗಳಿಗೆ ನಾನು ಯಾವುದೇ ರೀತಿಯಾದಂಥ ಕೆಮಿಕಲ್ ಸ್ಪ್ರೇಗಳನ್ನು ಮಾಡೋದಿಲ್ಲ. ಯಾಕೆಂದರೆ ನಾನು ಬುಡದಿಂದನೇ ಆರೈಕೆ ಮಾಡೋದ್ರಿಂದ, ಜೊತೆಗೆ ಇದರಲ್ಲಿ ಏನು ಗಿಡದಲ್ಲಿ ಎಲೆ ಕಸ ಎಲ್ಲ ಏನು ಬರುತ್ತೆ ಗೊಬ್ಬರ ಕೊಡೋದ್ರ ಜೊತೆಗೆ ಇದನ್ನು ಕೂಡ ನಾನು ಅದರಲ್ಲೇ ಹಾಕ್ತೀನಿ. ಅದು ಕೂಡ ಕೊಳೆತು ನೀರು ಹಾಕುವಾಗ ಕೊಳೆತು ಕಂಪೋಸ್ಟ್ ಆಗುತ್ತೆ. ಹಂಗಾಗಿ ದಾಳಿಂಬೆ ಗಿಡದಲ್ಲಿ ಯಾವುದೇ ಗಿಡದಲ್ಲಾದರೂ ಅಷ್ಟೇ ಹೂವು ಜಾಸ್ತಿ ಉದುರೋದಿಲ್ಲ. ಈಗ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಮಾವಿನಕಾಯಿ ಗಿಡದಲ್ಲಿ ಇದು ಬನಾನಾ ಮ್ಯಾಂಗೋ. ಇದು ನಾನು ತಗೊಂಡಾಗ ಅದರಲ್ಲಿ ಇದ್ದಿದ್ದು ಬನಾನಾ ಮ್ಯಾಂಗೋ ಅಂತಲೇ ಇದ್ದಿದ್ದು. ಇದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು. ಒಂದು 4 ಗಿಡ ಫೇಕ್ ಗಿಡಗಳನ್ನು ಕಳಿಸಿದ್ರು. ಇನ್ನು ಉಳ್ದಂಗೆ ಇದು ನೋಡೋಣ, ಇದು ಬನಾನಾ ಮ್ಯಾಂಗೋ ಅಂತಲೇ ಅನ್ಕೋತೀನಿ. ತುಂಬ ಜನ ಹೇಳ್ತಾರೆ ನೀವೇನು ಸ್ಪ್ರೇ ಮಾಡ್ತೀರಾ, ಏನು ಗೊಬ್ಬರ ಕೊಡ್ತೀರಾ ಅಂತ. ಏನಿಲ್ಲ, ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋ ಥರನೇ ನಾನು ಫರ್ಟಿಲೈಸರ್ಗಳನ್ನ ಮನೆಯಲ್ಲೇ ರೆಡಿ ಮಾಡ್ಕೋತೀನಿ. ಏನು ಕಿಚನ್ ವೇಸ್ಟೇಜ್ ಬರುತ್ತೆ ಅದರಲ್ಲೇ ಮಾಡ್ಕೊಳ್ಳೋದು. ಜೊತೆಗೆ ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಹುಳಗಳು ಬಂದರೂ ಕೂಡ ನಾನು ಮನೆಯಲ್ಲೇ ಸ್ಪ್ರೇ ಮಾಡ್ತೀನಿ. ಹಂಗಾಗಿ ಇಷ್ಟು ಚೆನ್ನಾಗಿ ಗಿಡಗಳು ಇರೋಕ್ಕೆ ಸಾಧ್ಯ ಆಗಿರೋದು. ಇನ್ನೊಂದು ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಈಗ ಇಲ್ಲಿ ನೋಡಿ, ಈಗ ಇಲ್ಲಿ ಬಂದಿದೆಯಲ್ಲ, ಇದಿಷ್ಟು ಕಾಯಿ ಉಳಿತವೆ ಅಂತ ಅಲ್ಲ. ಇಲ್ಲಿ ನೋಡಿ, ಇದರಲ್ಲಿ ಬಂಚೆ ಬಂದಿದೆ ನೋಡಿ, ಇದು ಬಂಚೆ ಬಂದಿದೆ. ಬಟ್ ಇದೆ ಎಲ್ಲವೂ ಉಳಿಯಲ್ಲ. ಯಾವುದು ಸಿಂಗಲ್ಲಾಗಿ ಹಿಂಗೆ ಉಳ್ಕೊಳ್ಳುತ್ತೆ, ಸಿಂಗಲ್ ಕಾಯಿಗಳು ಯಾವ ಉಳ್ಕೊಳ್ಳುತ್ತೆ ಅವಷ್ಟೇ ಉಳ್ಕೊಳ್ಳೋದು. ಹಂಗಾಗಿ ಗಿಡದಲ್ಲಿ ಫಸ್ಟ್ ಟೈಮ್ ಎಷ್ಟು ಕೊಡುತ್ತೋ ಅಷ್ಟು ಕೊಡಲಿ ಅಂತ ನಾವು ಬಿಟ್ಬಿಡಬೇಕು. ಜೊತೆಗೆ ಫಸ್ಟ್ ಬಂದಂಥ ಹೂಗಳನ್ನು ಕಟ್ ಮಾಡಿ ತೆಗೆದು ಬಿಸಾಕಬೇಕು. ನಾವೇನು ಮಾಡ್ತೀವಿ, ಖುಷಿಗೆ ಫಸ್ಟ್ ಟೈಮ್ ಬಿಟ್ಟಿರೋಂಥ ಹೂವಲ್ವಾ ಅದು ಅಂಥೇಳಿ ಬಿಟ್ಬಿಡ್ತೀವಿ. ಅದಾದಮೇಲೆ ಅದರಲ್ಲಿ ಕಾಯಿ ಆಗಲ್ಲ, ಮತ್ತು ಬಿಟ್ಟಂಥ ಹೂವೆಲ್ಲ ಉದುರೋಗುತ್ತೆ. ಆವಾಗ ನಾವೇನು ಮಾಡ್ತೀವಿ, ಫೀಲ್ ಮಾಡ್ತೀವಿ. ಹಂಗೆ ಮಾಡ್ಕೋಬಾರ್ದು. ಫಸ್ಟ್ ಟೈಮು ಮಾವಿನ ಗಿಡದಲ್ಲಿ ಬರುವಂಥ ಹೂವನ್ನು ಕಿತ್ತು ಬಿಸಾಕಿ ನೆಕ್ಸ್ಟು ನಾವು ಬರುವಂಥ ಹೂವಲ್ಲಿ ಕಾಯಿಗಳನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಜೊತೆಗೆ ನೀರು ಕೊಡೋದನ್ನು ತುಂಬ ಜನ ಕೇಳ್ತಾಯಿದ್ರಿ ಅಂತ ಅಂದ್ಬಿಟ್ಟು ಆವಾಗಲೇ ಹೇಳಿದೆ ನಾನು. ಇವಾಗ ಬೇಸಿಗೆ ಆಗಿರೋದ್ರಿಂದ ಇವತ್ತು ಬೆಳಗ್ಗೆ ನಾವು ನೀರು ಕೊಟ್ಟರೆ ನೆಕ್ಸ್ಟು ನಾಳೆ ಬೆಳಗ್ಗೆಗೆ ನಾವು ಗಿಡಕ್ಕೆ ನೀರು ಕೊಡಬೇಕು. ಯಾಕೆಂದರೆ ತುಂಬಾ ಬಿಸಿಲಿದೆ, ಗಿಡಗಳು ಕೂಡ ಅದನ್ನು ತಡೆಯಲ್ಲ. ನಿಮಗೆ ನಾನು ದ್ರಾಕ್ಷಿ ಬಳ್ಳಿ ತೋರಿಸ್ತೀನಿ ತಡೀರಿ. ಇವಾಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಯಾಗಿದೆ ಅಂತ. ಮೊನ್ನೆ ಒಂದು 2 ಡೇಸ್ ನಾನು ಇರಲಿಲ್ಲ, ಅಂದರೆ ನಮ್ಮ ಫ್ಯಾಮಿಲಿಲಿ ಏನೋ ಫಂಕ್ಷನ್ ಇತ್ತು ಅಂತ ನಾನು ಹೋಗಿದ್ದೆ ಸ್ನೇಹಿತರೆ. ದ್ರಾಕ್ಷಿ ಬಳ್ಳಿಗೆ ನಾನು ನೀರು ಹಾಕಿರಲಿಲ್ಲ. ದ್ರಾಕ್ಷಿ ಬಳ್ಳಿಲಿದ್ದಂಥ ಕಾಯಿಗಳಷ್ಟು ಕೂಡ ಸಂಜೆ ನೈಟ್ ಬಂದು ನಾನು 10 ಗಂಟೆಲಿ ಗಿಡ ನೋಡ್ತೀನಿ, ಲೈಟ್ ಹಾಕಿ ಎಲ್ಲ ನೀರಿಲ್ದೇ ಒಣಗಿ ಒಂಥರ ಇಮ್ಮರದಂಗೆ ಆಗೋಗಿತ್ತು ಕಾಯೆಲ್ಲ. ನೋಡಿದ ತಕ್ಷಣ ನನಗೆ ಎಷ್ಟು ಬೆಂಕಿ ಬಿದ್ದಂಗೆ ಆಯಿತು ಹೊಟ್ಟೆಗೆ. ಅಂದರೆ ಕಷ್ಟಪಟ್ಟು ಬೆಳೆಸ್ತಾ ಇರೋಂಥ ಗಿಡಗಳು ಹಂಗೆ ಆಗಿಬಿಟ್ರೆ ಏನು ಫೀಲ್ ಆಗುತ್ತೆ ಹೇಳಿ. ಅದಕ್ಕೆ ಒಂದೇ ಒಂದು ದಿನ ನೀರು ಕೊಟ್ಟಿಲ್ಲ ಅಷ್ಟೇ, ಅಷ್ಟು ಬಿಸಿಲು ಹೊಡಿತಾ ಇದೆ ಗಿಡಕ್ಕೆ. ಅಂದರೆ ಟೆರೆಸಲ್ಲಿ ಸ್ವಲ್ಪ ಮೇಲ್ಗಡೆ ಗಿಡಗಳಿರೋದ್ರಿಂದ, ಭೂಮಿಲಿದ್ದರೆ ಸ್ವಲ್ಪ ಬಿಸಿಲನ್ನು ತಡ್ಕೊಳ್ಳುತ್ತೆ ಗಿಡಗಳು. ಬಟ್ ಈಗ ಬೇಸಿಗೆ ಆಗಿರೋದ್ರಿಂದ ಒಂದಷ್ಟು ಏನಾಗುತ್ತೆ ಅಂತ ಅಂದರೆ, ನಾವು ನೀರನ್ನು ನಾವೇನಾದ್ರು ಒಂದು ದಿನ ಕೊಡಲಿಲ್ಲ ಅಂತ ಅಂದರೆ ಟೆರೆಸಲ್ಲಿರುವಂಥ ಗಿಡಗಳು ನಿಜವಾಗ್ಲೂ ಸತ್ತೋಗ್ತವೆ ಸ್ನೇಹಿತರೆ. ಹಾಗಾಗಿ ನಾವು ಇವತ್ತು ಬೆಳಗ್ಗೆ ನಾವು ನೀರನ್ನು ಕೊಟ್ಟರೆ ನಾಳೆ ಬೆಳಗ್ಗೆಗೆ ಮತ್ತೆ ನಾವು ಯಾವ ಟೈಮ್ಗೆ ನೀರು ಕೊಟ್ಟಿರ್ತೀವೋ ಅದೇ ಟೈಮ್ಗೆ ನಾವು ನೀರನ್ನು ಕೊಡಬೇಕಾಗತ್ತೆ. ಅದರ ಜೊತೆಗೆ ಗೊಬ್ಬರಗಳು ಅಷ್ಟೇ ಇನ್ ಟೈಮ್ಗೆ ನಾವು ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ನಾವು ಹಂಗೆ ಕೊಡೋದ್ರಿಂದನೇ ನಮ್ಮ ಟೆರೆಸ್ನಲ್ಲಿ ನಾವು ಒಂದಷ್ಟು ಹೂವು ಹಣ್ಣುಗಳನ್ನು ಕಾಣೋಕ್ಕೆ ಸಾಧ್ಯ ಆಗೋದು. ನಾವು ಒಂಚೂರು ಏರುಪೇರು ಮಾಡಿಕೊಂಡ್ರು, ಒಂಚೂರು ನಿರ್ಲಕ್ಷ್ಯ ಮಾಡಿದ್ರೂ ಸಹಿತ ನಮ್ಮ ಗಿಡಗಳು ಉಳ್ಕೊಳ್ಳಲ್ಲ, ಸತ್ತೋಗ್ತವೆ ಬೇಗ. ಹಂಗಾಗಿ ನಾನು ನಿಮ್ಗಳಿಗೆ ಹೇಳೋದೇನು ಅಂತ ಅಂದರೆ, ತುಂಬ ಜನ ಕ್ವಶನ್ ಮಾಡಿ ಕೇಳ್ತಿರ್ತೀರಿ. ಹಂಗಾಗಿ ನೀರು ಕೊಡುವಂಥ ವಿಚಾರದಲ್ಲಂತೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ನೀರು ಮತ್ತು ಗೊಬ್ಬರ ಏನಿಲ್ಲ, ನಾವು ಇಂಥದ್ದೇ ಗೊಬ್ಬರ ಕೊಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಮನೆಗಳಲ್ಲಿ ಉಳಿದಿರುವಂಥ ಕಿಚನ್ ವೇಸ್ಟೇಜನ್ನ ಬಳಸಿ ನಾವು ಗಿಡಗಳಿಗೆ ಒಂದು ಒಳ್ಳೆ ಫರ್ಟಿಲೈಸರು ಕೊಡ್ಬೋದು, ಒಳ್ಳೆ ಕಂಪೋಸ್ಟು ಮಾಡ್ಕೊಳ್ಬೋದು, ಮತ್ತು ಡೈರೆಕ್ಟಾಗಿ ನಾವು ಗಿಡಕ್ಕೂ ಕೂಡ ಹಂಗೇ ಕೊಡ್ಬೋದು. ಹಾಗಾಗಿ ನಾನು ನಿಮ್ಮ ಜೊತೆಗೆ ಹೇಳ್ತಿರೋದಷ್ಟೇ. ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ನೀರನ್ನು ಕರೆಕ್ಟಾಗಿ ಇನ್ ಟೈಮ್ಗೆ ಕೊಡಿ. ಇವತ್ತು ಬೆಳಗ್ಗೆ ಕೊಟ್ಟರೆ ನಾಳೆ ಬೆಳಗ್ಗೆ ಕೊಡಬೇಕು, ಅಥವಾ ನಾಳೆ ಸಂಜೆಗೆ ನೀವು ಗಿಡಕ್ಕೆ ನೀರು ಕೊಡ್ತೀರಾ. ಇವತ್ತು ಸಂಜೆ ನೀರು ಕೊಡ್ತೀರಾ ಅಂತ ಅಂದರೆ ನಾಳೆ ಸಂಜೆಗೆ ನೀವು ನೀರು ಕೊಡಬೇಕು. ಯಾವ ಟೈಮ್ಗೆ ನೀರು ಕೊಡ್ತೀವೋ ಅದೇ ಟೈಮ್ಗೆ ನಾವು ನೀರನ್ನು ಕೊಡಬೇಕು ಸ್ನೇಹಿತರೆ. ಅದನ್ನು ಬಿಟ್ಟು ಒಂದು ಚೂರು ಕೂಡ ನೀರು ಕೊಡೋ ವಿಚಾರದಲ್ಲಿ ಮತ್ತು ಜಾಸ್ತಿ ಹೆಚ್ಚಿಗೆ ಕೊಡಬಾರ್ದು. ನಾವು ಈ ಥರದ್ದು ಒಂದು ಟಬ್ಬಲ್ಲಿ ಹಾಕಿರ್ತೀವಿ ಅಂದರೆ
ಅಂದರೆ ಇದು 20 ಇಂಚು ಟಬ್ಬಲ್ಲಿ ನಾನು ಹಾಕಿರುವಂಥದ್ದು. ಇದಕ್ಕೆ 2 ಜಗ್ ನೀರು ಬೇಕು. ದೊಡ್ಡ ಗಿಡ ಇದು, ಇಲ್ಲಿ ನೋಡಿ, ಇದು ಹತ್ರ ಇದು ಒಂದು 4 ಅಡಿ ಇದೆ ಈ ಗಿಡ. ಈ 4 ಅಡಿ ಗಿಡಕ್ಕೆ 2 ಲೀಟ್ರ್ ಆದರೂ ನಾವು ನೀರು ಕೊಡಬೇಕು. ಈ ಥರ ಡ್ರಮ್ಗಳಲ್ಲೇನಾದರೂ ನಾವು ಹಾಕಿರ್ತೀವಿ ಅಂತಂದರೆ ಮಿನಿಮಮ್ ಇಲ್ಲಾಂದರೂ ಒಂದು 3 ರಿಂದ 4 ಲೀಟ್ರ್ ನೀರನ್ನು ನಾವು ಕೊಡಬೇಕಾಗತ್ತೆ. ನಾವು ಗಿಡದ ಸೈಜ್ ನೋಡಿಕೊಂಡು ನಾವು ನೀರನ್ನು ಹಾಕಬೇಕಾಗತ್ತೆ. ಈ ಥರ ನಾವು ಬಕೆಟಲ್ಲಿ ಏನಾದರೂ ಹಾಕಿರ್ತೀವಿ ಅಂದರೆ ಇದು 1 ರಿಂದ 1.5 ಲೀಟ್ರ್ ನೀರನ್ನು ನಾವು ಕೊಡಬೇಕಾಗತ್ತೆ ಸ್ನೇಹಿತರೆ. ಹೆಚ್ಚಾಗಿ ಈಗ ಹೇಳಲ್ವಾ, ಹೆಚ್ಚಾದರೆ ಅಮೃತನೂ ವಿಷ ಆಗುತ್ತೆ ಅಂತ. ಅದೇ ರೀತಿ ನಾವು ಮನುಷ್ಯರು ನಮಗೆ ಏನೇ ಹೆಚ್ಚಿಗೆ ಆದ್ರೂ, ಇವಾಗ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ನಮ್ಮ ಕೈಲಿ ತಡ್ಕೊಳಕ್ಕಾಗತ್ತಾ? ಅದಾಗೋದಿಲ್ಲ. ಹಂಗೇನೆ ಗಿಡಕ್ಕೂ ಕೂಡ ನಾವು ಎಷ್ಟು ಯಾವ ಮಟ್ಟಕ್ಕೆ ನಾವು ನೀರನ್ನು ಕೊಡ್ತೀವೋ ಆ ಮಟ್ಟಕ್ಕೆ ಒಂದು ಹಂತದಲ್ಲಿ ನಾವು ಕೊಡಬೇಕಾಗತ್ತೆ. ಹಾಗಾಗಿ ನಾನು ನಿಮಗೆ ಹೇಳ್ತಿರೋದು, ತುಂಬ ಜನ ಕೇಳ್ತಾಯಿದ್ರಿ ನೀರು ಹೆಂಗೆ ಕೊಡ್ತೀರಾ, ಗೊಬ್ಬರ ಹೆಂಗೆ ಕೊಡ್ತೀರಾ ಅಂತ. ಗೊಬ್ಬರ ಅಂತೂ 20 ದಿನಕ್ಕೊಂದ್ಸಲನೋ ಅಥವಾ 15 ದಿನಕ್ಕೊಂದ್ಸಲನೋ ನೋಡ್ತೀನಿ ನಾನು. ಗಿಡದ ಗ್ರೋತ್ ನೋಡ್ತೀನಿ. ಗಿಡದ ಗ್ರೋತ್ ನೋಡಿ ನಾನು ಗಿಡಗಳಿಗೆ ಗೊಬ್ಬರನ ಕೊಡೋದು ಸ್ನೇಹಿತರೆ. ಹಂಗಾಗಿ ನಾನು ನಿಮ್ಮ ಜೊತೆಗೆ ಹೇಳ್ತಿರೋಂಥದ್ದು, ದಯವಿಟ್ಟು ಟೆರೆಸ್ ಗಾರ್ಡನ್ ಇರೋಂಥವ್ರು ಈ ನೀರು ಕೊಡೋ ವಿಚಾರ ಮತ್ತು ಗೊಬ್ಬರ ಕೊಡುವಂಥ ವಿಚಾರದಲ್ಲಿ ತುಂಬಾ ಕೇರ್ಫುಲ್ಲಾಗಿದ್ದು ಗಿಡಕ್ಕೆ ಕೊಡೋದ್ರಿಂದ ನೀರು ಹೆಚ್ಚಿಗೆನೂ ಕೊಡಬಾರ್ದು, ಕಮ್ಮಿನೂ ಕೊಡಬಾರ್ದು. ಈ ರೀತಿ ನಾವು ಗಿಡಗಳನ್ನ ನೋಡಿಕೊಂಡು ಇನ್ ಟೈಮ್ಗೆ ಅದಕ್ಕೆ ಏನು ಕೊಡಬೇಕೋ ನೀರು ಗೊಬ್ಬರಗಳನ್ನು ನಾವು ಕೊಡ್ತಾ ಬಂದರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಗಿಡದಲ್ಲಿ ಹೂಗಳು ಮತ್ತು ಕಾಯಿಗಳು ಬಿಡ್ತವೆ. ನನ್ನ ಟೆರೆಸ್ನಲ್ಲಿ ನೀವು ನೋಡ್ಬೋದು, ಆಲ್ಮೋಸ್ಟು ಸಣ್ಣ ಗಿಡಗಳಲ್ಲೇ ಹೂಗಳಾಗ್ತಾ ಇರುವಂಥದ್ದು, ಕಾಯಿಗಳಾಗ್ತಾ ಇರುವಂಥದ್ದನ್ನು ನೀವು ನೋಡ್ಬೋದು ಇಲ್ಲಿ ನೋಡಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ತುಂಬ ಜನ ಒಳ್ಳೆ ಕಮೆಂಟ್ಸ್ಗಳನ್ನ ಮಾಡ್ತಾಯಿದ್ದೀರಾ. ತುಂಬಾ ಖುಷಿಯಾಗುತ್ತೆ ನನಗೆ. ತುಂಬ ಜನ ಒಳ್ಳೊಳ್ಳೆ ಕ್ವಶನ್ಗಳನ್ನೂ ಕೇಳ್ತಾಯಿದ್ದೀರಾ. ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ. ಇನ್ನೂ ಹೆಚ್ಚು ನನ್ನ ವಿಡಿಯೋಗಳು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತೇಳಿ ನೀವು ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಲ್ಲಿ ನೋಡ್ಬೋದು, ನಾನಂತೂ ಅಂದರೆ ನನ್ನ ಟೆರೆಸ್ ಗಾರ್ಡನ್ ಮಾಡೋಕ್ಕೆ ಶುರು ಮಾಡೇನೆ ನಾನು ಸುಮಾರು ವರ್ಷಗಳಾಯಿತು. ಆದರೆ ನನ್ನ ಸ್ವಂತ ಮನೆಯಲ್ಲಿ ನಾನು ಟೆರೆಸ್ ಗಾರ್ಡನ್ ಮಾಡಿ ಹತ್ರ ಇನ್ನೇನು 2 ವರ್ಷ ಹತ್ರ ಆಗ್ತಾಯಿದೆ ಸ್ನೇಹಿತರೆ. ಹಂಗಾಗಿ ನಾನು ನಿಮ್ಮ ಜೊತೆಗೆ ಓನ್ ಅನುಭವನ ನಾನು ಹಂಚ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರೋವಂಥದ್ದು. ಹಂಗಾಗಿ ನನ್ನ ಈ ಒಂದು ವಿಡಿಯೋಗಳು ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಭಾವಿಸ್ತೀನಿ. ನಿಮಗೇನಾದರೂ ಒಂಚೂರಾದರೂ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ನೋದಾದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.